ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ದೀರಿ, ನಾನಿಲ್ಲಿ ಒಂದೆರಡು ಮುಸ್ಕಿನ ಜೋಳ ಅಂದರೆ ಸ್ವೀಟ್ ಕಾರ್ನ್ ಅಂತಾರೆ ನೋಡ್ರಿ, ಇದನ್ನು ತೊಗೊಂಡಿದ್ದೀನಿ. ಇವತ್ತು ಈ ಒಂದು ಸ್ವೀಟ್ ಕಾರ್ನಲ್ಲಿ ಒಂದು ಚಾಟ್ ಮಾಡಿ ತಿನ್ನಕ್ಕೆ ಒಂದು ರೆಸಿಪಿ ತುಂಬ ಒಳ್ಳೆಯದ್ರಿ. ಹಾಗಾಗಿ ನಾನು ಇಲ್ಲಿ ಎರಡನ್ನು ನಾನು ಬಿಡಿಸ್ಕೋಬೇಕಾಗತ್ತೆ ರೀ. ಅಂದರೆ ಇದರೊಳಗಿರೋಂಥ ಜೋಳವನ್ನು ಬಿಡಿಸ್ಕೊಂಡ್ಕೊಳ್ಬೇಕಾಗತ್ತೆ. ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವೆರಡು ನಾನು ಇವಾಗ ಸಿಪ್ಪೆ ಬಿಡಿಸ್ಕೊಂಡ್ಬರ್ತೀನಿ ರೀ. ಇವಾಗ ನೋಡ್ಬೋದು ನೀವು, ನಾನಿಲ್ಲಿ ಸಿಪ್ಪೆ ಅದು ಎಲ್ಲವನ್ನು ಬಿಡಿಸ್ಬಿಟ್ಟು ಇದು ಒಂದೆರಡು ಆಗುವಂಥದ್ದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ರೀ. ಇದನ್ನು ನಾನು ಈ ಥರನೇ ಬಿಡಿಸಿದ್ದೀನಿ, ತುಂಬ ಈಸಿಯಾಗಿ ಬರುತ್ತೆ ಇದು. ಇಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ರೀ. ನೀರು ಬಿಸಿ ಮಾಡೋಕ್ಕೆ ನಾನು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಬೇಕಾಗುತ್ತೆ. ಒಂದು 8 ರಿಂದ 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನಾನು ಇದನ್ನು ಚೆನ್ನಾಗಿ, ಅಂದರೆ ತುಂಬ ಹೈ ಫ್ಲೇಮ್ನೂ ಇಲ್ಲರಿ, ತುಂಬ ಸ್ಲೋ ಫ್ಲೇಮ್ನೂ ಬೇಡ, ಅಷ್ಟೇ ಮೀಡಿಯಮ್ ಆಗಿಯೇ ಇದನ್ನು ನಾನು ಒಂದು 8 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಇವಾಗ ನಮ್ಮದು ಜೋಳ ಬೇಯಿಸ್ಲಿಕ್ಕೆ ಹಾಕಿದ್ದೀವಿ ನೋಡ್ರಿ. ಇದು ಚಾಟ್ಗೆ, ಅಂದರೆ ಈಗ ನಾವು ರೋಡ್ ಸೈಡೆಲ್ಲ ಅದು ಸ್ವೀಟ್ ಕಾರ್ನೆಲ್ಲ ಮಾಡ್ತಾರೆ ನೋಡ್ರಿ, ಆ ಒಂದು ಇದರ ಶೈಲಿ ಒಳಗೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡಿದ್ದೇನೆ. ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿನ ಈ ಥರನೇ ಪುಡಿ ಮಾಡಿ, ಇದು ದೊಡ್ಡದು ಉದ್ದ ಮೆಣಸಿನ್ಕಾಯಿ ಇದೆ ನೋಡ್ರಿ, ಹಾಗಾಗಿ ನಾನು ಒಂದು ಮೆಣಸಿನ್ಕಾಯಿ ಹಾಕೋತಾ ಇದ್ದೇನೆ. ಇದು ತುಂಬಾ ಅಂತಂದರೆ ನೈಸಾಗಿ ಪೇಸ್ಟ್ ಮಾಡಬೇಕಾಗತ್ತೆ ರೀ. ಅಂದರೆ ನಾವು ಈ ಚಾಟ್ ಒಳಗೆ ನಾವು ಈ ಒಂದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿವಿ ಅನ್ನೋದೇ ಗೊತ್ತಾಗಬಾರ್ದು. ಹಾಗೆ ಒಂದು ಸ್ವಲ್ಪನೇ ನಾನು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ಒಂದು ಅರ್ಧ ಹೋಳು ಲಿಂಬೆಹಣ್ಣು, ಯಾಕಂದರೆ ಇದು ನಮಗೆ ಗ್ರೀನ್ ಕಲರ್ ಇರಬೇಕು ನೋಡಿರಿ, ಹಾಗಾಗಿ ಇದಕ್ಕೆ ನಾನಿವಾಗ ಸ್ವಲ್ಪನೇ ಲಿಂಬೆಹಣ್ಣು ಸಹ ಹಿಂಡ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ರೀ. ಇವಾಗ ನಮ್ಮದು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿರಿ. ಇವಾಗ ನಂದು 3 ನಿಮಿಷ ಆಗಿದೆ. ನಾನು ಹೀಗೆ ಇನ್ನೊಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕ್ರಿ, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು. ಇವಾಗ ನೋಡ್ಬೋದು ರೀ, ನಮ್ಮದು ಇವಾಗ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ, ಅಂದರೆ ಇದು ಸ್ವಲ್ಪ ನೈಸು ಪೇಸ್ಟ್ ಆಗ್ಬೇಕು ನೋಡಿರಿ. 1 ಸ್ಪೂನಷ್ಟು ನೀರನ್ನು ಸಹ ಸೇರಿಸಿದ್ದೀನಿ. ಈಗ ಇನ್ನೊಂದು ಸರ್ತಿ ನಾನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಮಿಕ್ಸಿ ಮಾಡ್ಕೊಂಡು ಬಂದಾಗಿದೆ. ಇದನ್ನು ಎಲ್ಲವನ್ನು ತೆಗೆದು ನಾನು ಸಾಣಿಸ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದು, ನಾನಿಲ್ಲಿ ಈ ಥರ ಟೀ ಸೋಸೋದನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ನಾವು ಮಾಡಿ ಇದು ಇಟ್ಕೊಂಡಿದ್ದೀನಿ ನೋಡಿರಿ. ಇದು ನಿಮಗೆ ಈ ಥರ ಬೇಡ ಅಂತಂದರೆ ನೀವು ಹಸಿಮೆಣ್ಸಿನ್ಕಾಯನ್ನು ಇದನ್ನು ಸಣ್ಣಕ್ಕೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಅಂದರೆ ಇದು ಬಾಯಿಗೆ ಸಿಗಬಾರ್ದು ನೋಡಿರಿ, ಹಾಗಾಗಿ ನಾನು ಇದನ್ನು ಈ ಥರ 1-1.5 ಸ್ಪೂನ್ನಷ್ಟು ಅಷ್ಟೇ ನಮಗೆ ಇದು ರಸ ಬಂದಿರುತ್ತೆ. ಇವಾಗ ನಮ್ಮದು 8 ರಿಂದ 9 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ನೋಡ್ಬೋದು ರೀ, ನಮ್ಮದು ಕಾರ್ನು ಸ್ವಲ್ಪ ಕಲರ್ನು ಚೇಂಜ್ ಆಗಿದೆ, ಮತ್ತು ಸೈಜ್ ನೋಡ್ಬೋದು ಇದು ದೊಡ್ಡದಾಗಿದೆ. ಇವಾಗ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಾನು ಇಲ್ಲೊಂದು ಹಿಂಗೆ ಸಾಣಿಸೋದಂಥದ್ದು ನೀರನ್ನು ಜಾಲಿಸ್ತೀನಿ ನೋಡಿರಿ. ಇವಾಗ ಇದಕ್ಕೇ ಪೂರ್ತಿ ನೀರೆಲ್ಲ ನಮಗೆ ಈ ಥರ ನಾವು ಎಲ್ಲವನ್ನು ತೆಗೆದಿಟ್ಕೋಬೇಕಾಗತ್ತೆ ರೀ. ತೆಗೆದಿಟ್ಕೊಂಡ್ಬಿಟ್ಟು ಎಲ್ಲ ನೀರನ್ನು ಹೋಗಬೇಕು. ಈಗ ನಮ್ದು ಇದೆಲ್ಲನ ನೀರನ್ನು ಈ ಥರ ಇಟ್ಕೊತೀವಿ. ಈಗ ನಾವಿಲ್ಲೊಂದು ಬೌಲನ್ನು ತೊಗೊಂಡಿದ್ದೇವೆ ರೀ. ನಮ್ಮದು ಇದೆಲ್ಲ ನೀರನ್ನು ಈ ಥರ ನಾವು ತೆಗೆದಿಟ್ಕೊಂಡ್ಬಿಟ್ಟು ನೋಡಿರಿ, ಇಲ್ಲಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ನೋಡಿರಿ, ಬಿಸಿ ಬಿಸಿ ಇದ್ದ ಹಾಗೇನೆ ನಾವು ಇದಕ್ಕೆ ಒಂದು 2 ಸ್ಪೂನ್ ಆಯಿತು, 1 ಸ್ಪೂನ್ ಆಯಿತು, ಎಷ್ಟಿದ್ದಷ್ಟು ನೋಡಿಬಿಟ್ಟು ನೀವಿದ್ದರೆ ಬೆಣ್ಣೆ ಹಾಕ್ಕೋಬೋದು, ಇಲ್ಲ ಅಂತಂದ್ರೂ ತುಪ್ಪ ಹಾಕ್ಕೋಬೋದು ರೀ. ನಾವಿಲ್ಲಿ ಒಂದು ಸ್ವಲ್ಪನೇ 1/4 ಚಮಚದಕ್ಕಿಂತ ಸ್ವಲ್ಪ ಜಾಸ್ತಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ರೀ. ಮತ್ತು ಇಲ್ಲಿ ನೋಡ್ಬೋದು ರೀ ನೀವು, ಇಲ್ಲಿ ಇದು ಬ್ಲ್ಯಾಕ್ ಸಾಲ್ಟ್ ಅಂತಾರ, ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಅಂದರೆ 1/4 ಟೀ ಸ್ಪೂನಷ್ಟು. ಮತ್ತು ಇದು ಚಾಟ್ ಮಸಾಲ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಳು ಮೆಣಸಿನ ಪುಡಿ 1 ಚಮಚದಷ್ಟು ಹಾಕೋತಾ ಇದ್ದೀನಿ ರೀ. ಅಂದರೆ ಇದು ಸ್ವಲ್ಪ ಹುರಿದ್ಬಿಟ್ಟು ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಇದು ರಸ ನೋಡಿಬಿಟ್ಟು ಹಾಕ್ಕೊಡ್ರಿ,
ಅಂದರೆ ಸ್ವಲ್ಪ ಖಾರ ಜಾಸ್ತಿ ಅನ್ನೋರು ಖಾರ ತಿನ್ಬೋದು, ಖಾರ ಬೇಡ ಅಂತ ಅನ್ನೋರು ನೀವು ಅದನ್ನು ಹೆಚ್ಚಿಬಿಟ್ಟು ಹಾಕ್ಬೋದು. ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇದು ಬಾಯಿಗೆ ಸಿಗಬಾರ್ದು ಅಂಥೇಳಿ ನಾನು ಈ ಥರ ಮಾಡಿದ್ದೀನಿ ರೀ. ಇದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಮಿಕ್ಸ್ ಆಗಿದೆ. ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಮಗಿದು ರೆಡಿ ಆಗಿದೆ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿರಿ. ನಾವು ರೋಡ್ನಲ್ಲೆಲ್ಲ ನೋಡ್ತೀವಿ ನೋಡಿರಿ, ಸ್ವೀಟ್ ಕಾರ್ನೆಲ್ಲ ಸಿಗ್ತದೆ ನೋಡಿರಿ, ಅವರು ಹಬೆನಲ್ಲಿ ಬೇಯಿಸ್ತಾ ಇರ್ತಾರೆ. ನಾವು ಮನೆಯಲ್ಲಿ ಈ ಥರನೇ ಬೇಯಿಸ್ಬಿಟ್ಟು ಮಾಡಿಟ್ಕೊಂಡಿದ್ದೇವೆ. ನೀವು ಸಹ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.